ಇವತ್ತು ನಾವು ಶ್ರೀಹರಿ ಸ್ತೋತ್ರವನ್ನು ಪಠಿಸೋಣ. ಈ ಸ್ತೋತ್ರವನ್ನು ಸ್ವಾಮಿ ಬ್ರಹ್ಮಾನಂದರು ರಚಿಸಿದರು. ಸಮಸ್ತ ಜಗತ್ತಿನ ರಕ್ಷಕನಾದ ಹರಿಯನ್ನ ಕುರಿತು ಈ ಸ್ತುತಿಯನ್ನು ಮಾಡಲಾಗಿದೆ. ಜಗಜ್ಜಾಲಪಾಲಂ ಕಚತ್ಕಂಠಮಾಲಂ ಶರಚ್ಚಂದ್ರಭಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಯಂ ಸುಪದ್ಮಾಸಹಾಯಂ ಭಜೇಹಂ ಭಜೇಹಂ. ಈ ಶ್ಲೋಕದ ಅರ್ಥ ಹೀಗಿದೆ: ಜಗತ್ತೆಂಬ ಜಾಲದ ಪಾಲಕನಾದ, ಚಲಿಸುತ್ತಿರುವ ಕಂಠದ ಹಾರವನ್ನು ಉಳ್ಳ, ಹೊಳೆಯುವ ಶರದೃತುವಿನ ಚಂದ್ರನಂತಿರುವ ಹಣೆಯುಳ್ಳ, ದೈತ್ಯರ ಸಂಹಾರ ಮಾಡುವ, ನೀಲಾಕಾಶದಂತಹ ದೇಹವುಳ್ಳ, ಯಾರ ಮಾಯೆ ದುರ್ಗಮವೋ, ಯಾರ ಪತ್ನಿಯಾಗಿ ಪದ್ಮಳಿರುವಳೋ ಅಂತಹ ಹರಿಯನ್ನು ನಾನು ಭಜಿಸುವೆ. ಸದಾಂಬೋಧಿವಾಸಂ ಗಲತ್ಪುಷ್ಪಹಾಸಂ ಜಗತ್ಸನ್ನಿವಾಸಂ ಶತಾದಿತ್ಯಭಾಸಂ ಗದಾಚಕ್ರಶಸ್ತ್ರಂ ಲಸತ್ಪೀತವಸ್ತ್ರಂ ಹಸಚ್ಚಾರುವಕ್ತ್ರಂ ಭಜೇಹಂ ಭಜೇಹಂ. ಈ ಶ್ಲೋಕದ ಅರ್ಥ ಹೀಗಿದೆ: ಯಾರು ಕ್ಷೀರಸಾಗರ ವಾಸಿಯೋ, ಹೂವಿನಂತಹ ನಗುವಿರುವ, ಶುಭದೊಂದಿಗೆ ಸದಾ ಇರುವ, 100 ಸೂರ್ಯರಂತೆ ಬೆಳಗುವ, ಗದಾ ಚಕ್ರಗಳನ್ನು ಆಯುಧಗಳಾಗಿರಿಸಿಕೊಂಡ, ಹೊಳೆಯುವ ಪೀತಾಂಬರವನ್ನು ಧರಿಸಿದ, ಸುಂದರ ನಗುಮುಖದ ಶ್ರೀಹರಿಯನ್ನು ನಾನು ಭಜಿಸುವೆ. ರಮಾಕಂಠಹಾರಂ ಶ್ರುತಿವ್ರಾತಸಾರಂ ಜಲಾಂತರವಿಹಾರಂ ಧರಾಭಾರಹಾರಂ ಚಿದಾನಂದರೂಪಂ ಮನೋಜ್ಞಸ್ವರೂಪಂ ಧೃತಾನೇಕರೂಪಂ ಭಜೇಹಂ ಭಜೇಹಂ. ಈ ಶ್ಲೋಕದ ಅರ್ಥ ಹೀಗಿದೆ: ರಮೆಯನ್ನು ಹಾರವಾಗಿ ಹೊಂದಿರುವ, ವೇದಗಳ ಸಾರವಾಗಿರುವ, ನೀರಿನಲ್ಲೆಲ್ಲ ಸಂಚರಿಸುವ, ಧರಣಿಯ ಭಾರವನ್ನು ಹೊತ್ತಿರುವ, ಚಿದಾನಂದ ರೂಪನಾದ, ಮನಸ್ಸಿಗೆ ಮುದ ನೀಡುವ ಸ್ವರೂಪವನ್ನು ಹೊಂದಿರುವ, ಅನೇಕ ರೂಪಗಳನ್ನು ಧರಿಸಿದ ಶ್ರೀಹರಿಯನ್ನು ನಾನು ಭಜಿಸುತ್ತೇನೆ. ಜರಾಜನ್ಮಹೀನಂ ಪರಾನಂದಪೀನಂ ಸಮಾಧಾನಲೀನಂ ಸದೈವಾನವೀನಂ ಜಗಜ್ಜನ್ಮಹೇತುಂ ಸುರಾನೀಕಕೇತುಂ ತ್ರಿಲೋಕೈಕಸೇತುಂ ಭಜೇಹಂ ಭಜೇಹಂ. ಈ ಶ್ಲೋಕದ ಅರ್ಥ ಹೀಗಿದೆ: ಮುಪ್ಪು ಜನ್ಮಗಳಿಂದ ಮುಕ್ತನಾದ, ಪರಮಾನಂದದಿಂದ ತುಂಬಿರುವ, ಆತ್ಮನಲ್ಲೇ ಲೀನನಾಗಿರುವ, ಸದಾ ಹೊಸತಾಗಿರುವ, ಜಗತ್ತಿನ ಜನ್ಮಕ್ಕೆ ಕಾರಣನಾದ, ದೇವತಾ ಸೈನ್ಯಕ್ಕೆ ಅಧಿಪತಿಯಾದ, 3 ಲೋಕಗಳಿಗೂ ಸೇತುವೆಯಂತಿರುವ ಶ್ರೀಹರಿಯನ್ನು ಭಜಿಸುವೆ. ಕೃತಾಂನಾಯಗಾನಂ ಖಗಾಧೀಶಯಾನಂ ವಿಮುಕ್ತೇರ್ನಿದಾನಂ ಹರಾರಾತಿಮಾನಂ ಸ್ವಭಕ್ತಾನುಕೂಲಂ ಜಗದ್ವೃಕ್ಷಮೂಲಂ ನಿರಸ್ತಾರ್ಥಶೂಲಂ ಭಜೇಹಂ ಭಜೇಹಂ. ಇದರ ಅರ್ಥ ಹೀಗಿದೆ: ಯಾರು ವೇದಗಳಲ್ಲಿ ಸ್ತುತಿಸಲ್ಪಟ್ಟಿರುವನೋ, ಪಕ್ಷಿರಾಜನನ್ನು ವಾಹನವಾಗಿರಿಸಿಕೊಂಡಿರುವನು, ಮುಕ್ತಿಗೆ ಕಾರಣನೋ, ಶತ್ರುಗಳ ಗರ್ವವನ್ನು ನಾಶ ಮಾಡುವನು, ಭಕ್ತರಿಗೆ ಅನುಕೂಲಕರ್ತೃ, ಜಗತ್ತೆಂಬ ವೃಕ್ಷದ ಮೂಲವಾಗಿರುವ, ಜೀವನದ ನೋವೆಂಬ ಮುಳ್ಳನ್ನು ದೂರ ಮಾಡುವಂತಹ ಶ್ರೀಹರಿಯನ್ನು ಭಜಿಸುತ್ತೇನೆ. ಸಮಸ್ತಾಮರೇಶಂ ದ್ವಿರೇಫಾಭಕೇಶಂ ಜಗದ್ಬಿಂಬಲೇಶಂ ಹೃದಾಕಾಶದೇಶಂ
ಸದಾ ದಿವ್ಯದೇಹಂ ವಿಮುಕ್ತಾಖಿಲೇಹಂ ಸುವೈಕುಂಠಗೇಹಂ ಭಜೇಹಂ ಭಜೇಹಂ. ಈ ಶ್ಲೋಕದ ಅರ್ಥ ಹೀಗಿದೆ: ದೇವತೆಗಳ ಪ್ರಭು, ದುಂಬಿಯ ಬಣ್ಣದ ಕೇಶವಿರುವ, ಜಗತ್ತಿನ ಅಣುವಿನಲ್ಲೂ ಇರುವ, ಆಕಾಶದಂತೆ ಹೃದಯವಿರುವ, ದಿವ್ಯವಾದ ದೇಹವನ್ನು ಸದಾ ಹೊಂದಿರುವ, ವಿಶ್ವದ ಎಲ್ಲ ಬಂಧನಗಳಿಂದ ಮುಕ್ತನಾದ, ವೈಕುಂಠವಾಸಿಯಾದ ಶ್ರೀಹರಿಯನ್ನು ನಾನು ಭಜಿಸುತ್ತೇನೆ. ಸುರಾಲಿ ಬಲಿಷ್ಠಂ ತ್ರಿಲೋಕೀ ವರಿಷ್ಠಂ ಗುರುಣಾಂ ಗರಿಷ್ಠಂ ಸ್ವರೂಪೈಕನಿಷ್ಠಂ ಸದಾ ಯುದ್ಧಧೀರಂ ಮಹಾವೀರವೀರಂ ಮಹಾಂಬೋಧಿತೀರಂ ಭಜೇಹಂ ಭಜೇಹಂ. ಇದರ ಅರ್ಥ ಹೀಗಿದೆ: ಸುರರ ಶತ್ರುಗಳಿಗಿಂತಲೂ ಬಲಿಷ್ಠನಾದ, ಮೂರು ಲೋಕವಾಸಿಗಳಲ್ಲಿ ಶ್ರೇಷ್ಠನಾದ, ಎಲ್ಲ ಗುರುಗಳಿಗೂ ಹಿರಿಯನಾದ, ಒಂದೇ ಸ್ವರೂಪದಲ್ಲಿ ನೆಲೆಸಿದ, ಯುದ್ಧದಲ್ಲಿ ಸದಾ ದೃಢನಾಗಿರುವ, ವೀರರಲ್ಲಿ ವೀರನಾದ, ಮಹಾಸಾಗರದ ತೀರದಲ್ಲಿರುವ ಶ್ರೀಹರಿಯನ್ನು ನಾನು ಭಜಿಸುವೆ. ರಮಾವಾಮಭಾಗಂ ತಲಾನಗ್ರನಾಗಂ ಕೃತಾಧೀನಯಾಗಂ ಗತಾರಾಗರಾಗಂ ಮುನೀಂದ್ರೈಃ ಸುಗೀತಂ ಸುರೈಃ ಸಂಪರೀತಂ ಗುಣೌಧೈರತೀತಂ ಭಜೇಹಂ ಭಜೇಹಂ. ಈ ಶ್ಲೋಕದ ಅರ್ಥ ಹೀಗಿದೆ: ಎಡಭಾಗದಲ್ಲಿ ರಮಾಳನ್ನು ಹೊಂದಿರುವ, ಶಿರಭಾಗದಲ್ಲಿ ಶೇಷನನ್ನು ಹೊಂದಿರುವ, ಯಾಗದಿಂದ ಅಧೀನವನ್ನು ಪಡೆಯಬಹುದಾದಂತಹ, ಮೋಹದ್ವೇಷಗಳನ್ನು ಮೀರಿದ, ಮುನಿಗಳಿಂದ ಭಜಿಸಲ್ಪಡುವ, ಸುರರಿಂದ ಸುತ್ತುವರಿದ, ತ್ರಿಗುಣಗಳಿಗೂ ಅತೀತನಾದ ಶ್ರೀಹರಿಯನ್ನು ನಾನು ಭಜಿಸುವೆ. ಇದಂ ಯಸ್ತು ನಿತ್ಯಂ ಸಮಾಧಾಯ ಚಿತ್ತಂ ಪಠೇದಷ್ಟಕಂ ಕಂಠಹಾರಂ ಮುರಾರೇಃ ಸ ವಿಷ್ಣೋರ್ವಿಶೋಕಂ ಧ್ರುವಂ ಯಾತಿ ಲೋಕಂ ಜರಾಜನ್ಮ ಶೋಕಂ ಪುನರ್ವಿಂದತೆ ನೋ. ಈ ಅಷ್ಟಕದ ಫಲಶ್ರುತಿ ಇದು. ಇದರ ಅರ್ಥ ಹೀಗಿದೆ: ಏಕಾಗ್ರತೆಯಿಂದ ಯಾರು ಮುರಾರಿಯ ಹಾರದಂತಿರುವ ಈ 8 ಶ್ಲೋಕಗಳನ್ನು ಪಠಿಸುತ್ತಾರೋ ಆತ ಶೋಕವಿಲ್ಲದ ವಿಷ್ಣು ಲೋಕವನ್ನು ಖಂಡಿತವಾಗಿಯೂ ತಲುಪುತ್ತಾನೆ ಮತ್ತು ಮುಪ್ಪು ಜನ್ಮಗಳ ನೋವಿನಲ್ಲಿ ನಿಲುಕುವುದಿಲ್ಲ.